ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನೀವಿನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ರೀತಿ ನಮ್ಮ ಚಾನಲ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಏನು ಕೊಟ್ಟೆ, ಏನು ತಿಂದಳು, ಏನಕ್ಕೆ ಸೂಪರ್ ಅಂತ ಹೇಳಿದ್ಲು ಅಂತ. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಸ್ವೀಟ್ ಡಿಶ್ನ ಮಾಡಿದ್ದೀನಿ. ಇದನ್ನು ಯಾವುದರಿಂದ ಮಾಡಿದ್ದೀನಿ ಅಂದರೆ ಪಪ್ಪಾಯ ಹಣ್ಣು ಎಲ್ಲರೂ ತಿಂದಿರ್ತೀರ. ಸೊ ಪಪ್ಪಾಯ ಕಾಯಿಂದ ಯಾವ ರೀತಿಯಾಗಿ ಒಂದು ಸ್ವೀಟ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಫಸ್ಟು ಒಂದು ಪಪ್ಪಾಯನ ತೊಗೊಂಡು ಇಟ್ಕೊಂಡಿದ್ದೀನಿ, ಕಾಯಿ ಪಪ್ಪಾಯ ಇದು. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ಬೆಲ್ಲ, ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಇಟ್ಕೊಂಡಿದ್ದೀನಿ, ಹಾಗೆ 1 ಕಪ್ ಹಾಲು ಕೂಡ ಇಟ್ಕೊಂಡಿದ್ದೀನಿ, ಇದು ಏಲಕ್ಕಿ ಪುಡಿ ಕೂಡ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಪಪ್ಪಾಯನ ಕ್ಲೀನಾಗಿ ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಿಪ್ಪೆ ತೆಗೆಯುವಾಗ ಹಾಲು ಬರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಅದ ನಂತರ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಒಳಗಡೆ ಬೀಜ ಇದೆ. ಕೆಲವೊಂದು ಪಪ್ಪಾಯ ಗ್ರೀನ್ ಇರುತ್ತೆ, ಗ್ರೀನ್ ಇದ್ರೂ ಚೆನ್ನಾಗಿ ಬರುತ್ತೆ. ಈ ಪಪ್ಪಾಯ ರೆಡ್ ಬಂದಿದೆ. ಸೊ ಈಗ ಬೀಜ ಎಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಎಲ್ಲ ಈ ರೀತಿಯಾಗಿ ಬೀಜ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಕಟ್ ಮಾಡಿ ಇಟ್ಕೊಳ್ಳೋಣ, ತುರಿಲಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿಯಾಗಿ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ನಾವು ತುರಿದಿಟ್ಕೊಳ್ಳೋಣ, ಸಣ್ಣದಾಗಿ ತುರಿಬೇಕು ಅದನ್ನು. ಈಗ ನೋಡ್ತಿರ್ಬೋದು, ಈ ತುರಿಯೋದ್ರಲ್ಲಿ ನಾನು ಚಿಕ್ಕದಾಗಿ ತುರಿದು ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಪಪ್ಪಾಯ ಪೀಸಸ್ನು ತುರಿದಿಟ್ಕೋಬೇಕು. ಸೊ ತುರಿದ್ಮೇಲೆ ಈ ರೀತಿಯಾಗಿ ಎಲ್ಲದನ್ನು ತುರಿದು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ನಾನು. ಇವಾಗ ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಅದಕ್ಕೆ ಫಸ್ಟ್ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಸೊ ಫಸ್ಟ್ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಅದು ಕೆಂಪಗಾಗುವವರೆಗೂ ಹುರಿದು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟಿಗೆ ನಾನಿಲ್ಲಿ ಗೋಡಂಬಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ದ್ರಾಕ್ಷಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಬೇಗ ಸಿದೋಗ್ಬಿಡುತ್ತೆ ದ್ರಾಕ್ಷಿ, ಅದಕ್ಕೋಸ್ಕರನೇ ಲಾಸ್ಟಿಗೆ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಸೊ ಅದಕ್ಕೇ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ತುರಿದಿರೋಂಥ ಪಪ್ಪಾಯ ತುರಿನೆಲ್ಲ ಹಾಕ್ಕೊಳ್ಳೋಣ. ಸೊ ಎಲ್ಲ ತುರಿನೂ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲ ಅಂತಂದರೆ ತಳ ಸೀದೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿಕ್ಸ್ ಮಾಡಬೇಕು. ಹಾಗೆ ಅದ್ರ ಹಸಿ ವಾಸನೆ ಹೋಗಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಅಂತ ಹೇಳಿದಾಗ ನಾನಿಲ್ಲಿ 1 ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹಾಲು ಹಾಕೊಳ್ಳಲ್ಲ ನಾನು, ಬರೀ ಹಾಲು ತಿನ್ನಲ್ಲ ಅಂತಂದರೆ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೀರಲ್ಲಿ ಕೂಡ ಮಾಡ್ಕೋಬೋದು ಇದನ್ನು, ಹಾಲು ಬದಲು ನೀರು ಯೂಸ್ ಮಾಡ್ಬೋದು. ಸೊ ಹಾಲು ಹಾಕಿದ ತಕ್ಷಣ ನಿಮಗೆ ಒಡೆದೋಗಿದೆ ಅನಿಸುತ್ತೆ, ಬಟ್ ಒಡೆದೋಗಿರಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬರೀ ಹಾಲಲ್ಲೇ ಆದರೂ ಮಾಡ್ಬೋದು, ಹಾಲು ನೀರು ಮಿಕ್ಸ್ ಮಾಡ್ಕೊಂಡಾದರೂ ಮಾಡ್ಬೋದು, ಅಥವಾ ಬರೀ ನೀರಲ್ಲೇ ಮಾಡ್ಬೋದು. ಹಾಗೆ ಸ್ವಲ್ಪ ತುಪ್ಪ, ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತುಂಬ ಸಾಫ್ಟ್ ಆಗಬೇಕು. ಈಗ ಮುಚ್ಚಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಸೊ ನೋಡ್ಬೋದು ಬೆಂದಿದೆ, ಸಾಫ್ಟ್ ಆಗಿದೆ. ಸೊ ಇದಕ್ಕೇ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಪಪ್ಪಾಯ ತುರಿ ಸ್ವಲ್ಪ ಸ್ವೀಟೇ ಇರುತ್ತೆ ಅದು, ಹಾಗಾಗಿ ನಾನು ಸ್ವಲ್ಪ ಮಾತ್ರ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವೀಟ್ ನಿಮ್ಮ ಅನುಸಾರ, ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ಆ ರೀತಿ ಹಾಕ್ಕೊಂಡು ಈಗ ಮೇಲ್ಗಡೆ ಬೆಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ರೆ ಗಮ್ ಅಂತ ಬರ್ತಾ ಇರುತ್ತೆ. ತುಪ್ಪ, ಡ್ರೈ ಫ್ರೂಟ್ಸು, ಏಲಕ್ಕಿ ಸ್ಮೆಲ್ಲು ಎಲ್ಲ ಸೂಪರ್. ಮನೆಯೆಲ್ಲ ಘಮ 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 ಅಂತ ಇರ್ತಾರೆ ಮಾಡ್ತಾ ಇರ್ಬೇಕಾದ್ರೆ. ಏನು ಸ್ವೀಟ್ ಡಿಶ್ಶು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಆದಮೇಲೆ ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ತಿನ್ಬಹುದು, ಅಂದರೆ ಆರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಆರಿದೆ, ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿಟ್ಕೊಂಡ್ರೆ ಹಲ್ವಾ ಈಸ್ ರೆಡಿ. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಬಟ್ಲು ಕೂಡ ಹಾಕಿಸ್ಕೊಂಡು ತಿಂದಳವಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್